ಒಂದು ಹಳ್ಳಿಯಲ್ಲಿ ಒಬ್ಬಳು ಅಜ್ಜಿ ವಾಸ ಮಾಡ್ತಾ ಇದ್ಳು. ವೃದ್ಧಾಪ್ಯದಲ್ಲಿದ್ದಂಥವಳು, ಕಡು ಬಡತನ, ಯಾರಾದರೂ ಸಹಾಯ ಮಾಡ್ತಾರೋ ಎಂದು ನಿರೀಕ್ಷಿಸುವಂತಹ ಸಂದರ್ಭ. ಒಮ್ಮೆ ಇಬ್ಬರು ಯಾತ್ರಿಗಳು ಅಲ್ಲಿ ಬಂದಾಗ ಅವರಿಂದ ತಮಗೆ ಏನಾದರೂ ಸಹಾಯ ಆಗಬಹುದು ಹೇಳುವ ದೃಷ್ಟಿಯಿಂದ ಅಜ್ಜಿ ಆ ಇಬ್ಬರನ್ನು ತನ್ನ ಮನೆಯಲ್ಲಿ ಉಳಿಸಿಕೊಳ್ಳುತ್ತಾಳೆ. ಆತಿಥ್ಯ ಸತ್ಕಾರ ಮಾಡ್ತಾಳೆ, ಊಟ ಹಾಕ್ತಾರೆ. ಆದರೆ ಅವರು ಮಾರನೇ ದಿನ ಹೊರಡುವಾಗ ಕೇವಲ ಒಂದು ಗಂಡು ಕರುವನ್ನು, ಅಂದರೆ ಆಕಳ ಕರುವನ್ನು ಅಜ್ಜಿಗೆ ಕೊಟ್ಟು ಹೋಗ್ತಾರೆ. ಅಯ್ಯೋ, ಇದೇನೇನು ಕೊಟ್ಟು ಹೋದರು, ತನಗೇ ಹೊಟ್ಟೆಗಿಲ್ಲ ಅಂಥೇಳಿ ಭಾವಿಸಿದರೂ ಕರುವನ್ನು ಅತ್ಯಂತ ಪ್ರೀತಿಯಿಂದ ಅಜ್ಜಿ ಸಾಕುತ್ತಾಳೆ. ಕರು ದೊಡ್ಡದಾಯಿತು, ದಷ್ಟಪುಷ್ಟವಾಗಿ ಬೆಳೆಯಿತು. ಅಜ್ಜಿ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ, ಕಷ್ಟಪಟ್ಟು ದುಡಿದು ಕರುವಿನ ಹೊಟ್ಟೆಗೆ ಹಾಕ್ತಿತ್ತು. ಊರವರಿಗೆಲ್ಲರೂ ಕರು ಭಾಳ ಅಚ್ಚುಮೆಚ್ಚಾಗಿತ್ತು. ಎತ್ತಾಯಿತು, ಆಕಳ ಕರು, ಗಂಡು ಕರು ಎತ್ತಾಯಿತು, ವಯಸ್ಸಿಗೆ ಬಂತು. ಆಲೋಚನೆ ಮಾಡಿತು, ತಾನು ಅಜ್ಜಿಯ ಮನೆಯಲ್ಲಿದ್ದೇನೆ, ಅಜ್ಜಿ ಎಲ್ಲ ಕಡೆಯಲ್ಲೂ ದುಡಿದು ಕಷ್ಟಪಟ್ಟು ನನಗೆ ತಂದು ಊಟ ಉಣಿಸು ಕೊಡ್ತಾಳೆ, ಇನ್ನೂ ಹಾಗೆ ಇರುವುದೇ, ಛೇ, ಅಜ್ಜಿಗೆ ನಾನೇ ಸಹಾಯ ಮಾಡಬೇಕು ಎಂದು ಆ ಎತ್ತು ಆಲೋಚಿಸ್ತದೆ. ಆದರೆ ಏನು ಮಾಡೋದು? ಅದೇ ಸಂದರ್ಭದಲ್ಲಿ ಒಬ್ಬ ವರ್ತಕ ಆ ಊರಿಗೆ ಬರ್ತಾನೆ. 100 ಎತ್ತಿನ ಗಾಡಿಗಳನ್ನು ತಂದಂಥವನು ಅಲ್ಲೇ ಸಮೀಪದ ಒಂದು ಬತ್ತಿ ಹೋದಂತಹ ಹಳ್ಳವನ್ನು ದಾಟಲು ಆಗದೆ ಯಾವುದಾದ್ರೂ ದಷ್ಟಪುಷ್ಟ ಎತ್ತುಗಳಿದ್ದರೆ ದಾಟಬಹುದಿತ್ತು ಎಂದು ಯೋಚಿಸುತ್ತಾ ಎತ್ತನ್ನು ಹುಡುಕ್ತಾ ಬರ್ತಾನೆ. ಬಂದು ಈ ಅಜ್ಜಿಯ ಎತ್ತನ್ನು ನೋಡ್ತಾನೆ ಮತ್ತು ಅದಕ್ಕೆ ಹೇಳ್ತಾನೆ, ಈ ರೀತಿ ಪರಿಸ್ಥಿತಿ ಉಂಟು ತಂದು. ತನ್ನನ್ನು 100 ನನ್ನ ಎತ್ತಿನ ಗಾಡಿಗಳನ್ನು ಬತ್ತಿ ಹೋದ ಹಳ್ಳವನ್ನು ದಾಟಿಸಿದರೆ ಪ್ರತಿ ಗಾಡಿಯ ಮೇಲೆ ತಾನು 200 ರೂಪಾಯಿಗಳನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅಜ್ಜಿಯ ಎತ್ತಿಗೆ ಸಂತೋಷವಾಗ್ತದೆ. ತಾನು ಈಗ ದುಡಿದರೆ ನನ್ನ ಅಜ್ಜಿಗೆ ಸಹಾಯ ಮಾಡ್ಬೋದು ಅಂತ ಸಂತೋಷದಿಂದ ಹೋಗಿ ಆ ವರ್ತಕನ 100 ಗಾಡಿಗಳನ್ನು ಬತ್ತಿ ಹೋದ ಹಳ್ಳವನ್ನು ದಾಟಿಸಿ ಬರ್ತದೆ. ವರ್ತಕನು ಮೋಸ ಮಾಡಿ, ಅಂದರೆ ತಾನು 200 ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿದವನು ಈ ಎತ್ತಿಗೆ ಏನು ತಿಳಿಯಲಿಕ್ಕಿಲ್ಲ ಅಂಥೇಳಿ ಒಂದು ಗಾಡಿಯ ಮೇಲೆ 100 ರೂಪಾಯಿಗಳನ್ನು ಹಾಕಿ ಗಂಟು ಮಾಡಿ ಎತ್ತಿನ ಕೊರಳಲ್ಲಿ ಕಟ್ತಾನೆ. ಬುದ್ಧಿವಂತ ಎತ್ತೋದು, ಓಹೋ, ಈ ವರ್ತಕ ಮೋಸ ಮಾಡ್ತಾನೆ, ತನಗೆ ಅಜ್ಜಿಗೆ ಪೂರ್ಣ ಹಣ ಕೊಡಲಿಕ್ಕೆ ಆಗೋದಿಲ್ಲ ತಾನು ಅಂಥೇಳಿ ಅದು ಅಲ್ಲಿಯೇ ಅಡ್ಡ ಮಲಗಿಬಿಡ್ತದೆ. ಗಾಡಿಗಳು ಯಾವುದು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ವರ್ತಕನ ಆಳುಗಳು ಎತ್ತನ್ನು ಎಬ್ಬಿಸಲಿಕ್ಕೆ ಮಾಡ್ತಾರೆ, ಹೇಳುವುದಿಲ್ಲ. ಒಂದು ನಿತು ಅವರನ್ನು ತರಿಸಲಿಕ್ಕೆ ಆಗೋದಿಲ್ಲ. ಆಗ ವರ್ತಕನಿಗೆ ಅರ್ಥ ಆಯಿತು, ಇದು ಬಹಳ ಬುದ್ಧಿವಂತವಾದಂತಹ ಎತ್ತು, ತಾನು ಬಾಕಿ ಹಣವನ್ನು ಕೊಡದಿದ್ದರೆ ಹೇಳುವುದಿಲ್ಲ ಅಂತ ನಿರ್ಣಯಿಸಿ ಮತ್ತೆ 100ರಂತೆ ಹಣವನ್ನು ಎಣಿಸಿ ಕೊಡ್ತಾನೆ, ಗಂಟಿನಲ್ಲಿ ಹಾಕ್ತಾನೆ. ಎತ್ತು ಖುಷಿಯಿಂದ ಎದ್ದು ತನ್ನ ಪಾಡಿಗೆ ಅಜ್ಜಿಯ ಮನೆಗೆ ಹೋಗ್ತದೆ. ಅಜ್ಜಿ ಕಾಯ್ತಾ ಇರ್ತದೆ, ತನ್ನ ಎತ್ತು ಬರಲಿಲ್ಲ. ಬಂತು, ನೋಡಿದರೆ ಬಂಗಾರದ ಹಣದ ಗಂಟನ್ನೇ ತೆಗೆದುಕೊಂಡು ಬಂದಿದೆ. ಏನಿದು, ಇಷ್ಟೆಲ್ಲ ಹಣ ತಂದಿದ್ದೀಯೇ? ಅಜ್ಜಿ ಕೇಳಿತು. ಮೊದಲು ನೀನು ಸ್ನಾನ ಮಾಡು, ಆದರೆ
ಎತ್ತು ಹೇಳಿತು, ಅಜ್ಜಿ, ಇನ್ನು ನೀನು ನನಗಾಗಿ ದುಡಿಯಬಾರದು. ನೀನು ಆರಾಮಾಗಿ ಇದ್ದು ಊಟ ಮಾಡಬೇಕು. ಈಗ ನಾನು ದುಡಿದು ಹಣವನ್ನು ತಂದಿದ್ದೇನೆ. ಅಜ್ಜಿಗೆ ಬಹಳ ಕನಿಕರ ಬಂತು. ಅಯ್ಯೋ, ನೀನು ದುಡಿದು ತಂದೀಯ, ಆಗಲಿ, ಮೊದಲು ನೀನು ಸ್ನಾನ ಮಾಡು, ಊಟ ಮಾಡೋಣ, ನಂತರದಲ್ಲಿ ನಮ್ಮ ಮಾತನಾಡೋಣ ಅಂತ ಹೇಳಿತು. ನಂತರ ಅಜ್ಜಿ ತುಂಬ ಸಂತೋಷದಿಂದ ಆ ಹಣವನ್ನು ತೆಗೆದುಕೊಂಡು ಮನೆಯನ್ನು ಕೂಡ ಕಟ್ಟಿಕೊಂಡಿತು. ಈ ಎತ್ತು ಸಹಿತ ಆ ಮನೆಯಲ್ಲಿ ಅಜ್ಜಿಯ ಮಗುವಾಗಿ ಇಬ್ಬರು ಸಂತೋಷದಿಂದ ಕೂಡಿ ಉಳಿದರು. ಇದು ಒಂದು ಕಥೆ. ವಿ ಎನ್ ಭಾಗವತ್, ಬರಬಳ್ಳಿ.